26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅದೇ ರೀತಿಯಾಗಿ ನಿನ್ನೆ ಯದುವೀರವರು ಈ ಒಂದು ಕಮಿಟಿಯ ಸಭೆಯಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ವಿರೋಧ ಮಾಡಿದ್ರು ಎಂಬ ಮಾಹಿತಿ ಬರ್ತಾ ಇರುವಂಥ, ಅದೇ ರೀತಿಯಾಗಿ ಮಾಡಿದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದು ದಸರಾದ ಸಾಂಸ್ಕೃತಿಯ ಹಿನ್ನೆಲೆನೇ ಬೇರೆ, ಕಂಬಳದ ಸಂಸ್ಕೃತಿ ಹಿನ್ನೆಲೆನೇ ಬೇರೆ. ದಸರಾದ ಸಂಸ್ಕೃತಿ ಹಿನ್ನೆಲೆಗೆ ಮೈಸೂರಿನ ಜನತೆ ಅದಕ್ಕೆ ಒಂದು ಅದೇ ರೀತಿಯಲ್ಲಿದ್ದಾರೆ. ಆದರೆ ಈ ಕಂಬಳವನ್ನು ತರಿಸುವುದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಇದು ದಸರಾಕ್ಕೆ ತಂದರೆ ಇದು ಜನರನ್ನು ವಿರೋಧ ಮಾಡಿದಾಗೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲೇ ಜನ ದಿನನಿತ್ಯ ನೂರಾರು ಕರೆಗಳನ್ನು ಮಾಡಿ ಇಲ್ಲಿ ಕಂಬಳಗಳನ್ನು ಮಾಡಬೇಕು ಅಂತ ಸ್ವಾಗತ ಮಾಡ್ತಾ ಇದ್ದಾರೆ. ಕೆಲವು ಜನ ಅದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕಂಬಳ ಏನು ನಮ್ಮ ತಮಿಳುನಾಡಿನ ಕ್ರೀಡೆಯ? ಕಂಬಳ ಏನು ನಮ್ಮ ಹೊರದೇಶದ ಕ್ರೀಡೆಯ? ನಮ್ಮ ತುಳುನಾಡಿನ ಒಂದು ಕ್ರೀಡೆ, ಅದು ಕೂಡ ಸಾಹಸ ಕ್ರೀಡೆ. ಅದು ಕೂಡ ನಾವು ಮೈಸೂರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಾವು ಬಾರ್ಡ್ರಲ್ಲಿದ್ದವಂಥ ಜಿಲ್ಲೆಗಳು. ನಮಗೆ ಮೈಸೂರಿನ ಎಲ್ಲ ಕಲೆಗಳನ್ನು ಕೂಡ ನಮ್ಮಲ್ಲಿ ಕೂಡ ಪ್ರದರ್ಶನ ಮಾಡುವಂಥ ಅವಕಾಶ ಇದೆ. ನಮ್ಮ ಕಲೆಗಳನ್ನು ಮೈಸೂರಲ್ಲಿ ಪ್ರದರ್ಶನ ಮಾಡುವಂಥ ಅವಕಾಶ ಇದೆ. ಯದುವೀರವರು ನಿನ್ನೆ ಹೈಪರ್ ಕಮಿಟಿ ಸಭೆಯಲ್ಲಿ ವಿಚಾರಗಳನ್ನು ತಿಳಿಸಿದರು. ಕಂಬಳ ಅಲ್ಲಿಯ ಸಂಸ್ಕೃತಿ ಇದೆ, ಅಲ್ಲೇ ನಡೆದರೆ ಒಳ್ಳೆಯದು, ಮತ್ತು ಮುಖ್ಯಮಂತ್ರಿಗಳ ಯೋಚನೆಗೆ ಬಿಟ್ಟದ್ದು ಅಂತ ಅವರು ಹೇಳಿದ್ದಾರೆ ಹೊರತು ಎಲ್ಲೂ ಅದಕ್ಕೆ ವಿರೋಧ ಮಾಡಿಲ್ಲ. ಬ್ಯಾಂಗ್ಳೂರು ಕಂಬಳ ನಡೆದಾಗ ಕೂಡ MRJ ಸಂಸ್ಥಾಪಕರಾದ ಪ್ರಕಾಶ್ ಶೆಟ್ಟಿ ಅವರು, ಅಶೋಕ್ ರೈ ಪುತ್ತೂರು ಶಾಸಕರು ಎಲ್ಲ ಬ್ಯಾಂಗ್ಳೂರು ಕಂಬಳ ಮಾಡಿದಾಗ ಅಲ್ಲೂ ಪ್ರಶ್ನಾ ಚಿಂತನೆಯನ್ನು ಅಲ್ಲಿ ಮಾಡಿದಾಗ ಆ ಪ್ರಶ್ನೆಯಲ್ಲಿ ಬಂದಿದೆ ಕಂಬಳ ಅದು ಮಾಡಬೇಕು, ಅರಸು ಮನೆತನದಲ್ಲಿ ಕಂಬಳ ನಡೆದಿದೆ ಅಂತ. ಆ ನಂತರ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕಂಬಳ ಯಾವುದೇ ರೀತಿಯಲ್ಲಿ ಅಲ್ಲಿಯ ಸಂಸ್ಕೃತಿ ಇಲ್ಲಿಯ ಸಂಸ್ಕೃತಿಗೆ ಅದು ಸರಿ ಹೊಂದುವುದಿಲ್ಲ ಎಂಬ ಭಾವನೆ ಇಲ್ಲ. ಯಾಕೆಂತ ಹೇಳಿದರೆ ನಾವು ಎಲ್ಲ ಸಂಸ್ಕೃತಿಯನ್ನು ಕೂಡ ಪ್ರೀತಿಸುವವರು. ಯಕ್ಷಗಾನ ನಮ್ಮ ಅಲ್ಲಿಗೆ ಹೋಗುವುದಿಲ್ವ, ಅಲ್ಲಿ ನೋಡುವುದಿಲ್ಲ ಅವರು. ಅಲ್ಲಿ ನಮ್ಮ ಒರಿಸ್ಸಾದ ನೃತ್ಯ ಕಲಾ ತಂಡಗಳು ಬರ್ತದೆ, ಬಿಹಾರದ ಕಲಾ ತಂಡಗಳು ಬರ್ತದೆ, ನಮ್ಮ ಶಿವಮೊಗ್ಗದ ಕಲಾ ತಂಡಗಳು ಬರ್ತದೆ. ಈ ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ಲಿಗೆ ಬೇರೆ ಬೇರೆ ಕ್ರೀಡೆ, ಕುಸ್ತಿ ಕ್ರೀಡೆ ಇದೆ. ನಮ್ಮ ರಾಜಮನೆತನದಲ್ಲಿ ಯಾವೆಲ್ಲ ಕ್ರೀಡೆ ಉಂಟು ಆ ಕ್ರೀಡೆ ನಡೀತಾ ಇದೆ. ಇದು ಕೂಡ ರಾಜಮನೆತನದಿಂದಲೇ ನಡೆದಂಥ ಕ್ರೀಡೆ ಕಂಬಳ. ಆದ್ದರಿಂದ ಅದನ್ನು ಅಲ್ಲೇ ಜನರು ತಿಳಿದುಕೊಳ್ಬೇಕು. ಮೈಸೂರು ಅರಸರು ಈ ಕಂಬಳಕ್ಕೆ ಭಾಳಷ್ಟು ದೇಣಿಗೆಯನ್ನು ಕೂಡ ಹಿಂದೆ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಕೂಡ ನೀಡಿದ್ದಾರೆ ಎಂಬುದು ಶಾಸನದಲ್ಲೇ ಇದೆ. ಆದ್ದರಿಂದ ಈ ಕಂಬಳಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನೀವೊಮ್ಮೆ ಕಂಬಳವನ್ನು ನೋಡಿ, ಅದರ ಒಂದು ಓಟ, ಅದರ ಶಿಸ್ತು, ಯಾವುದೇ ರೀತಿಯಲ್ಲಿ ಕಂಬಳದಿಂದ ಯಾವುದೇ ಜನರಿಗಾಗಲಿ ಪ್ರಾಣಿಗಾಗಲಿ ಯಾವುದೇ ತೊಂದರೆ ಇಲ್ಲ. ಕಂಬಳ ಎಂಬುದು ಒಂದು ಇಲ್ಲಿ ರಾಜ್ಯದ ಗೌರವ ಘನತೆಯ ಮತ್ತು ಹೆಮ್ಮೆಯ ಕ್ರೀಡೆ. ಈಗ ಒಂದು ಕಡೆಯಲ್ಲಿ ವಿರೋಧ ಚರ್ಚೆ ಆಗ್ತಿದ್ರೆ, ಒಂದು ಕಡೆಯಲ್ಲಿ ನಾವು ಮಾಡ್ತೇವೆ ಎಂಬ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಈಗ ವಿರೋಧದ ನಡುವೆ ಕೂಡ ನೀವು ಅದನ್ನು ಮಾಡಿ ಅಂತ ಮಾಡ್ತೀರಾ ಅಂತ? ಅಲ್ಲ, ನಮಗೆ ಮಾಡಿಯೇ ಮಾಡ್ತೇವೆ ಎಂಬ ಬಗ್ಗೆ ನಮ್ಮದು ಯಾವುದೇ ವಾದ ಇಲ್ಲ. ನಮ್ಮ ಕಂಬಳ ಈಗಾಗಲೇ 27 ಕಂಬಳಗಳು ಈ ಭಾಳ ವಿಜೃಂಭಣೆಯಿಂದ ಇಲ್ಲಿ ನಡೀತದೆ. ನವೆಂಬರಿಂದ ಏಪ್ರಿಲ್ವರೆಗೆ ನಿರಂತರವಾಗಿ ನಡೀತದೆ. ಇದು ಅಕ್ಟೋಬರ್ 18-19 ನಡೆಯುವಂಥದ್ದು. ನಮ್ಮ ರಾಜ್ಯದ ಜನ, ನಮ್ಮ ನಾಡಿನ ಜನ, ನಮ್ಮ ನಾಡಿನ ಹಬ್ಬ ಕಂಬಳದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮ ಒಂದು ವಿನಂತಿ. ಸರ್ಕಾರ ನಮ್ಮನ್ನು ಪುರಸ್ಕಾರ ಮಾಡಿದೆ, ಮುಖ್ಯಮಂತ್ರಿಗಳು ಬೆಂಬಲ ಕೊಟ್ಟಿದ್ದಾರೆ. ಇದು ನಮ್ಮ ಕಂಬಳಕ್ಕೊಂದು ದೊಡ್ಡ ಶಕ್ತಿ ನೀಡಿದಾಗಿ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಯಾರು ಕೂಡ ನಾವೇನು ಲಾಬಿ ಇಲ್ಲ, ಅಥವಾ ಕಂಬಳದಿಂದ ಏನು ವ್ಯವಹಾರ ಮಾಡಲಿಕ್ಕಿಲ್ಲ, ಕಂಬಳದಿಂದ ಏನು ಆದಾಯ ಸಂಪಾದನೆ ಮಾಡಲಿಕ್ಕಿಲ್ಲ. ಕಂಬಳ ಒಂದು ನಮ್ಮ ಕ್ರೀಡೆಯನ್ನು, ಕರಾವಳಿಯ ಕ್ರೀಡೆಯನ್ನು ರಾಜ್ಯದಾದ್ಯಂತ ಬಿಂಬಿಸಬೇಕು ಎಂಬುದು ಮಾತ್ರ ನಮ್ಮ ಒಂದು ಆಶೆ ಹೊರತು ಅಲ್ಲಿಯ ಜನರನ್ನು ವಿರೋಧ ಮಾಡಿಕೊಂಡು ಆ ಜನರಿಗೆ ನಮ್ಮದೇನು ಆ ರೀತಿ ಯಾವುದೇ ಭಾವನೆ ನಮ್ಮಲ್ಲಿಲ್ಲ. ಆ ಜನ ನಮ್ಮ ಕಂಬಳವನ್ನು ಸ್ವಾಗತ ಮಾಡಬೇಕು. ಎಲ್ಲರೂ ಕೂಡ ಸ್ವಾಗತ ಮಾಡಿ ಸಾಧಕ ಬಾಧಕಗಳು ಈ ವರ್ಷ ಪ್ರಥಮ ಕಂಬಳ ಅಲ್ಲಿ ನಡೆದರೆ ಸಾಧಕ ಬಾಧಕಗಳು ಅವರಿಗೆ ಗೊತ್ತಾಗ್ತದೆ. ಕಂಬಳದಿಂದ ಏನು ತಪ್ಪಿದೆ, ಏನು ಕಂಬಳದಿಂದ ತೊಂದರೆ ಇದೆ ಎಂಬುದು ಅವರು ಮನವರಿಕೆ ಮಾಡಿಕೊಳ್ಳಿ. ಕಂಬಳದಿಂದ ಈ ಬಾರಿ ದಸರಾಕ್ಕೆ ಯಾವತ್ತೂ ಬರುವ ಜನರಿಗಿಂತ 3 ಪಟ್ಟು ಜನ ಜಾಸ್ತಿ ಅಲ್ಲಿ ಸೇರ್ತಾರೆ. ಅದು ಅಲ್ಲಿಯ ಜನ ಅರ್ಥ ಮಾಡಿಕೊಳ್ಬೇಕು. ಇದರಿಂದ ಅಲ್ಲಿಯ ಜನರಿಗೆ ವ್ಯವಹಾರ, GST, ಅಲ್ಲಿಯ ಟ್ಯಾಕ್ಸಿ, ಅಲ್ಲಿಯ ವಾಹನಗಳಿಗೆ ವ್ಯಾಪಾರ, ಹೋಟೆಲ್ಗಳಿಗೆ ವ್ಯಾಪಾರ, ಇದೆಲ್ಲ ಆದಾಯ ಜಾಸ್ತಿ ಆಗ್ತದೆ ಹೊರತು ನಮ್ಮ ಕಂಬಳಕ್ಕೆ ಯಾವುದೇ ರೀತಿಯ ಕಂಬಳದ ಕೋಣಗಳಿಗಾಗಲಿ, ಕಂಬಳದ ಕೋಣದ ಯಜಮಾನರಿಗಾಗಲಿ, ಕಂಬಳಕ್ಕಾಗಲಿ ಯಾವುದೇ ರೀತಿಯಲ್ಲಿ ಯಾವುದೇ ನಮಗೆ ಅಲ್ಲಿ ವ್ಯವಹಾರದ ಪರಿಸ್ಥಿತಿ ಎಲ್ಲ ಸರ್ಕಾರದವರು ಮಾಡ್ತಾರೆ. ಸರ್ಕಾರಕ್ಕೂ ಹೊರೆ ಆದರೆ
ನಾವು ಕಂಬಳ ಸಮಿತಿಯವರು ಜವಾಬ್ದಾರಿ ವಹಿಸ್ತೇವೆ. ಕೆಲವು ದಾನಿಗಳನ್ನು ಕೂಡ ಸಂಪರ್ಕ ಮಾಡಿ ಆ ಕಂಬಳಕ್ಕೆ ಮೈಸೂರಲ್ಲಿ ಒಂದು ಶಿಸ್ತುಬದ್ಧವಾದ ಕಂಬಳ ನಡೆಸಲಿಕ್ಕೆ ನಮ್ಮ ಎಲ್ಲ ಕಂಬಳದ ಅಭಿಮಾನಿಗಳು ದಾನಿಗಳಿಂದ ಸಹಕಾರ ಪಡೆದು ನಡೆಯಲಿಕ್ಕೂ ನಾವು ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಇದಿಷ್ಟು ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ದೇವಿಪ್ರಸಾದ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.